ಶ್ರೀ ಅರವಿಂದ್ ಬೆಲ್ಲಂಜಿಯವರು ಅವರನ್ನ ಇವತ್ತಿನ ಸಭೆಗೆ ಪ್ರಮುಖವಾಗಿ ಹೊರಟಿದೆ. ಅದೇ ರೀತಿ ಅಧ್ಯಕ್ಷರಾದ ವಾಸುದೇವ ಪಾಟೀಲ್ ಹಾಗೂ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಬೆಂಕಿ ಅವರನ್ನ ಸ್ವಾಗತ ಮಾಡ್ತೀನಿ. ಅದೇ ರೀತಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಅವರನ್ನು ಸ್ವಾಗತ ಮಾಡ್ತೀನಿ ಮತ್ತು ಇನ್ನೊಬ್ಬರು ಮಾಜಿ ಶಾಸಕರಾದ ನಮ್ಮ ಬೆಂಗಳೂರಿನ ಶಾಸಕರಾದ ಪಾಟೀಲ್ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಹಿರಿಯರಾದ ಮುನ್ನಾಲಿಕ್ ಅವರನ್ನು ಸ್ವಾಗತ ಮಾಡ್ತೀನಿ. ರಾಜ್ಯ ಮಾಧ್ಯಮ ಸದಸ್ಯರಾದ ಚಿನ್ನಗೌಡ ಪಾಟೀಲ್ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ಅದೇ ರೀತಿ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾದಂತ ಸದಸ್ಯರನ್ನು ಕೂಡ ಸ್ವಾಗತ ಮಾಡ್ತೀನಿ. ಮಂಡಲದ ಅಧ್ಯಕ್ಷರನ್ನು ಕೂಡ ಸ್ವಾಗತ ಮಾಡಿ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರು ಮೈಕ್ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಪತ್ರಿಕಾಗೋಷ್ಠಿ ಸ್ವಲ್ಪ ಟೈಮ್ ಲೇಟಾಗಿ ಶುರು ಆಗ್ತಾ ಇದೆ, ಅದಕ್ಕೆಲ್ಲರೂ ಕ್ಷಮ ಮಾಡಿ. ಸುಮಾರು 11 ವರ್ಷಗಳ ಹಿಂದೆ ಅಂತ್ಯದಲ್ಲಿರುವಂಥ ಕೊನೆಯ ಸಾಮಾನ್ಯ ಭಾರತೀಯನ ವಿಕಾಸದಿಂದ ಹಿಡ್ಕೊಂಡು ರಾಷ್ಟ್ರೀಯತೆಯ ವಿಚಾರಧಾರೆಯ ಮೇಲೆ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 11 ವರ್ಷದ ತಮ್ಮ ಅಧಿಕಾರ ಅವಧಿಯನ್ನು ಮೊನ್ನೆ 9ನೇ ತಾರೀಕಿಗೆ ಮುಗಿಸಿ 12ನೇ ವರ್ಷದಲ್ಲಿ ಪಾದಾರ್ಪಣೆ ಇಟ್ಟಿದ್ದಾರೆ. ಈ 11 ವರ್ಷಗಳ ಅವಧಿಯಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮೂಲ ಮಂತ್ರ ಇಟ್ಕೊಂಡು ದೇಶದ ಅತ್ಯಂತ ಕೊನೆಯ ವ್ಯಕ್ತಿಯಿಂದ ಹಿಡಿದು ಯುವ ಮಿತ್ರರು, ರೈತರು, ಹೆಣ್ಮಕ್ಳು, ಉದ್ಯೋಗ ಮಾಡಬೇಕನ್ನುವಂಥ ಯುವಕರು, ಯುವತಿಯರು, ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬೇಕನ್ನುವಂಥ ಕ್ರೀಡಾಪಟುಗಳು, ರೈತರ ಆದಿಯಾಗಿ ಉದ್ಯೋಗಪತಿಗಳ ಆದಿಯಾಗಿ ನಮ್ಮ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸುಮಾರು 75 ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದು ಈಗ ಕಳೆದ 11 ವರ್ಷಗಳಲ್ಲಿ. ಅದ್ರ ಬಗ್ಗೆ ತಾವು ಕೂಡ ಎಲ್ಲರೂ ಹೆಚ್ಚು ವಿಷಯ ತಿಳ್ಕೊಂಡವ್ರದ್ದು ಅದೇ. ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಮ್ಮ ದೇಶ ಮೊದಲು, ನಮ್ಮ ಭಾರತೀಯತೆ, ನಮ್ಮ ರಾಷ್ಟ್ರೀಯತೆ ಮೊದಲು ಅನ್ನುವಂಥ ವಿಚಾರ ಇಟ್ಕೊಂಡು ಅದಕ್ಕೆ ಭದ್ರ ಬುನಾದಿ ಹಾಕುವಂಥ ಹೆಜ್ಜೆಗಳನ್ನು ಶ್ರೀ ನರೇಂದ್ರ ಮೋದಿಯವರು ದೇಶದಲ್ಲಿ ಇಡುವಂಥ ಕೆಲಸ ಮಾಡಿದ್ದಾರೆ. GST ತೆಗೆದುಕೊಂಡಿರ್ಬೋದು ಅಥವಾ ನೋಟದ ಅಮಾನ್ಯೀಕರಣ ಮಾಡೋದು ಅಂತ ಆರ್ಥಿಕ ಸುಧಾರಣೆ ಒಂದು ಕಡೆ ತೊಗೊಂಡು ಬಂದ್ರೆ, ಉರಿ ಬಲಾಲ್ಕೋಟ್ ಅಂತ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಆಪರೇಷನ್ ಸಿಂಧೂರ್ ಮೂಲಕ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಶಕ್ತಿಯನ್ನು ಶ್ರೀ ನರೇಂದ್ರ ಮೋದಿಯವರು ತೆಗೆದುಕೊಂಡ್ಬಂದಿದ್ದಾರೆ. ಯಾವುದು ಸಾಧ್ಯವೇ ಇಲ್ಲ ಅಂತೇಳಿ ಭಾವಿಸಿದ್ರು, ಆ ರೀತಿಯ ಆರ್ಟಿಕಲ್ 370 ಕಾಶ್ಮೀರಕ್ಕೆ ಕೊಟ್ಟಿದ್ದಂಥ ವಿಶೇಷ ಸ್ಥಾನಮಾನವನ್ನು ತೆಗೆದು ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ ಸಂಪೂರ್ಣವಾಗಿ ಆಗುವಂಥ ಕೆಲಸ ಮಾಡಿದ್ದಾರೆ.
ಯಾವ ಭಾರತೀಯರು ರಾಮ ಮಂದಿರ ನಾವು ಅದ್ರ ಕನಸನ್ನ ಕಾಣ್ಬೇಕಂತ ಹೇಳಿ ತಿಳ್ಕೊಂಡಿದ್ರು, ಅದನ್ನ ಇವತ್ತು ನನಸನ್ನು ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಿ ಶತಮಾನಗಳಿಂದ ನಮ್ಮ ಭಾರತೀಯರ ಕನಸೇನಿತ್ತು ಅದನ್ನ ಸಾಧನೆ ಆಗುವಂಗ ಮಾಡಿದ್ದಾರೆ. 75 ವರ್ಷ ಮೊದಲ 65 ವರ್ಷದಲ್ಲಿ ಮನೆ ಮನೆಗೆ ನೀರು ಅನ್ನೋದು ಕನಸಾಗಿ ಹೋಗಿತ್ತು. ಎಲ್ಲಿಯೂ ಯಾವ ಹಳ್ಳಿಗಳಲ್ಲಿ ಕೂಡ ಮನೆ ಮನೆಗೆ ನೀರು ಸಿಗ್ಬೋದು ಅನ್ನುವಂಥ ಕನಸು ಕೂಡ ಜನರಲ್ಲಿ ಇದ್ದಿದ್ದಿಲ್ಲ. ಆದ್ರೆ ಹರ್ ಘರ್ ಜಲ್ ಸ್ಕೀಮ್ ಮೂಲಕ ಕುಡಿಯುವ ನೀರನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಶ್ರೀ ನರೇಂದ್ರ ಮೋದಿ ಅವರು ತೆಗೆದುಕೊಂಡ್ರು. ಸ್ವಚ್ಛ ಭಾರತದಾಗ ಇಡೀ ನಮ್ಮ ದೇಶದಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಮನೆ ಮನೆಯಿಂದ ಕಸ ಎತ್ತುವಂಥದ್ದು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಿರ್ಬೋದು, ಅಥವಾ ಸರ್ಕಾರಿ ಆಫೀಸ್ಗಳಿರ್ಬೋದು, ಎಲ್ಲದರಲ್ಲಿ ಕೂಡ ಸ್ವಚ್ಛ ಭಾರತ ಯೋಜನೆಯಾಗ ಇವತ್ತು ಮೊದಲೆಂದು ಕಾಣದಷ್ಟು ಸ್ವಚ್ಛತೆ ಇವತ್ತು ನಮ್ಮ ದೇಶದಲ್ಲಿ ಶುರುವಾಗಿದೆ. ಗ್ಯಾಸ್ ಅನ್ನೋದು ಕೇವಲ ಶ್ರೀಮಂತರ ಸ್ವತ್ತಾದಂಥ ಭಾರತ ದೇಶದಲ್ಲಿ ಮೊದಲು ಉಜ್ವಲ ಯೋಜನೆ ಮೂಲಕ ಸುಮಾರು 11 ಕೋಟಿ LPG ಸಿಲಿಂಡರ್ಗಳನ್ನು ಕೊಟ್ಟು ಮನೆ ಮನೆಗೆ ಹೆಣ್ಮಕ್ಳ ಭಾವನೆಯನ್ನು ತಪ್ಪಿಸುವಂಥ ಕಡಿಮೆ ಆಗುವಂಥ ಕೆಲಸ ಮಾಡಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣ ಸರ್ವರಿಗೂ ತಲುಪಿಸುವಂಥದ್ದು, ಉತ್ತಮ ಆರೋಗ್ಯ ಸರ್ವರಿಗೂ ತಲುಪಿಸುವಂಥದ್ದು, ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡುವಂಥ ಭಾಗ್ಯ, ವಸತಿ ಭಾಗ್ಯ, ಈ ರೀತಿಯ 10 ಹಲವು ಸ್ಕೀಮ್ಗಳನ್ನ ನರೇಂದ್ರ ಮೋದಿ ಅವರು ತೆಗೆದುಕೊಂಡ್ಬಂದಿದ್ದಾರೆ. ವಿದೇಶಿ ನೇರ ಹೂಡಿಕೆಯಲ್ಲಿ, ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೆಂದೂ ಕಾಣದ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಆಗಿದೆ. ಇನ್ಫ್ಲೇಷನ್ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮೊದಲ ದೇಶ ಅತ್ಯಂತ ಹೆಚ್ಚಿನ ಪ್ರಮಾಣದ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಕಾಣ್ತಾ ಇತ್ತು. ಆದ್ರೆ ಇವತ್ತು ಇನ್ಫ್ಲೇಷನ್ ಅತ್ಯಂತ ಕಡಿಮೆ ಆಗಿ ನಾವು ಕೂಡ ನೋಡ್ತಾ ಇದ್ದೀರಾ. ಕಳೆದ 3 ಕ್ವಾರ್ಟರ್ಸ್ ಇಂದ ಸತತವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುವಂತ ಕೆಲಸ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಮಾಡಾಗಿದೆ. ಇವತ್ತು ಇಡೀ ಜಗತ್ತಿನಲ್ಲಿ 4ನೇ ಅತ್ಯಂತ ದೊಡ್ಡ ಸಶಕ್ತ ರಾಷ್ಟ್ರವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಎವರೇಜ್ ಇನ್ಫ್ಲೇಷನ್ UPA ಸರ್ಕಾರದ ಮೊದಲ UPA 1 ಮತ್ತು UPA 2ದಲ್ಲಿ ಎವರೇಜ್ ಇನ್ಫ್ಲೇಷನ್ 8.2% ಇದ್ದರೆ, ನರೇಂದ್ರ ಮೋದಿ ಅವರ 10 ವರ್ಷದ ಅಧಿಕಾರ ಅವಧಿಯಲ್ಲಿ ಇದು 5%ಗೆ ಕಡಿಮೆ ಆಗಿದೆ, 5%ಗೆ ಇಳಿದಿದೆ. UPA ಸರ್ಕಾರದ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಇತ್ತು. ಅದರಲ್ಲಿ ಸುಮಾರು 2 ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದರೆ, ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕಳೆದ 11 ವರ್ಷದಲ್ಲಿ 17 ಕೋಟಿ ಹೊಸ ಉದ್ಯೋಗಗಳ ಸೃಷ್ಟಿಯಾಗಿದ್ದಾವೆ. ಎಕ್ಸ್ಟ್ರೀಮ್ ಪೋವರ್ಟಿಯಲ್ಲಿ ಮೊನ್ನೆ ನೀವೆಲ್ಲರೂ ಇದನ್ನ ಪೇಪರ್ದಲ್ಲಿ ನೋಡಿದಿರಿ. ಎಕ್ಸ್ಟ್ರೀಮ್ ಪೋವರ್ಟಿದಲ್ಲಿ 29.2% ಜನ ಎಕ್ಸ್ಟ್ರೀಮ್ ಪೋವರ್ಟಿಯಲ್ಲಿ ಇದ್ರು. ಆದ್ರೆ ಇವತ್ತು ಆ ಸಂಖ್ಯೆ 11.3%ಗೆ ಬಂದು ಇಳಿದಿದೆ. ಟ್ಯಾಕ್ಸ್ ಕಲೆಕ್ಷನ್ 3.9 crores ಇದ್ದಂಥ ಟ್ಯಾಕ್ಸ್ ಕಲೆಕ್ಷನ್ನು ಇವತ್ತು 9.2 crores ಟ್ಯಾಕ್ಸ್ ಕಲೆಕ್ಷನ್ ಜಂಪ್ ಆಗಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ UPA ಟೈಮ್ದಲ್ಲಿ 308 ಬಿಲಿಯನ್ ಆಯಿತು 10 ವರ್ಷದ ಸಮಯದಲ್ಲಿ. ಈ 11 ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 748 ಬಿಲಿಯನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ. ಮೆಟ್ರೋ ರೈಲುಗಳ ಸಂಖ್ಯೆ ಕಿಲೋಮೀಟರ್ 248 ಕಿಲೋಮೀಟರ್ 5 ಮಹಾನಗರಗಳಲ್ಲಿ UPA 2ದಲ್ಲಿ UPA 1 and 2ದಲ್ಲಿ ಆಗಿತ್ತಂದ್ರೆ, ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅದು 1013 ಕಿಲೋಮೀಟರ್ ಹೊಸ ಮೆಟ್ರೋ ಲೈನ್ ನಿರ್ಮಾಣ ಆಗಿದೆ. ಇವತ್ತು ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ
2014ರಿಂದ 24ರ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕದ ರಸ್ತೆ, ರೈಲ್ವೆ, ನಗರಾಭಿವೃದ್ಧಿ ಮತ್ತು ಎನರ್ಜಿ ಈ ಎಲ್ಲ ಸೆಕ್ಷನ್ದಲ್ಲಿ ಸುಮಾರು 5 ಲಕ್ಷ ಕೋಟಿಗಿಂತ ಹೆಚ್ಚು ದುಡ್ಡನ್ನ ಕರ್ನಾಟಕಕ್ಕೆ ಕೊಟ್ಟೈತಿ. ಕರ್ನಾಟಕದ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಹೆದ್ದಾರಿ ನಿರ್ಮಾಣದಾಗ ಕರ್ನಾಟಕದಾಗ 1860 ಕಿಲೋಮೀಟರ್ ಹೆಚ್ಚಿನ ನ್ಯಾಷನಲ್ ಹೈವೇಗಳನ್ನ ನಿರ್ಮಾಣ ಮಾಡಿದ್ದಾಗೈತಿ ಕಳೆದ 11 ವರ್ಷದಲ್ಲಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ 8,400 ಕೋಟಿ ದುಡ್ಡನ್ನು ಕೊಟ್ರ ಬೆಂಗಳೂರಿನ ಸ್ಯಾಟಲೈಟ್ ರಿಂಗ್ ರೋಡ್ ಆ ರೋಡಿಗೆ ಬೆಂಗಳೂರಿನ ಸುತ್ತಲೂ ರಿಂಗ್ ರೋಡ್ ಮಾಡಕ 27,000 ಕೋಟಿ ರೂಪಾಯಿಯನ್ನ ಮೋದಿ ಸರ್ಕಾರ ಕೊಡುಗೆಯಾಗಿ ಕರ್ನಾಟಕಕ್ಕೆ ಕೊಟ್ಟಿದೆ. ಭಾರತೀಯ ರೈಲ್ವೆ ಇವತ್ತು ಹಿಂದೆಂದೂ ಕಾಣದಂತ ಹೆಚ್ಚಿನ ಅಭಿವೃದ್ಧಿ ಕಳೆದ 5 ವರ್ಷದಿಂದ ಕಾಣಾಗ್ತದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂತ ನೈಋತ್ಯ ರೈಲ್ವೆಗೆ UPA ಸರ್ಕಾರದ ಅವಧಿಯೊಳಗ 835 ಕೋಟಿ ಕೊಟ್ಟಿತ್ತು 10 ವರ್ಷದಾಗ. ಆದ್ರೆ ಈಗ ಕೇವಲ 11 ವರ್ಷದಲ್ಲಿ 3,424 ಕೋಟಿ ರೂಪಾಯಿ, ಸುಮಾರು 4 ಪಟ್ಟು ಹೆಚ್ಚು ದುಡ್ಡನ್ನ ಕೊಟ್ಟಿದೆ. ರೈಲ್ವೆ ಮಾರ್ಗದ ವಿದ್ಯುತೀಕರಣ ತಗೊಂಡ್ರೆ ಕರ್ನಾಟಕದಲ್ಲಿ ಕೇವಲ 18 ಕಿಲೋಮೀಟರ್ ವಿದ್ಯುತೀಕರಣ ಆಗ್ತಿತ್ತು UPA 2ದಲ್ಲಿ. ಇವತ್ತದು 16 ಪಟ್ಟು ಹೆಚ್ಚಾಗಿ ವಾರ್ಷಿಕವಾಗಿ 294 ಕಿಲೋಮೀಟರ್ ಲೈನ್ ಎಲೆಕ್ಟ್ರಿಫಿಕೇಶನ್ ಆಗತ್ತಿತ್ತು. ಇವತ್ತು ಕರ್ನಾಟಕದಾಗಿರುವಂತ 96.5% ಎಲೆಕ್ಟ್ರಿಕ್ ಲೈನ್ಸು ಇವತ್ತು ಎಲೆಕ್ಟ್ರಿಫಿಕೇಶನ್ ಆಗಿದಾವೆ. ರೈಲ್ವೆ ಲೈನ್ಸ್ ಕರ್ನಾಟಕದಲ್ಲಿ ಸುಮಾರು 10 ವಂದೇ ಭಾರತ ರೈಲುಗಳು ಇವತ್ತು ನಡೀತಾ ಇದ್ದಾವೆ. 56 ರೈಲ್ವೆ ನಿಲ್ದಾಣಗಳನ್ನು ಇವತ್ತು ಅಮೃತ ಭಾರತ ಯೋಜನೆಯಲ್ಲಿ ಅವನ್ನ ಮಾಡರ್ನೈಸೇಷನ್ ಇವತ್ತು ಮಾಡ್ತಾ ಇದ್ದಾರೆ. 2024-25 ಅವಧಿಯಲ್ಲಿ 7,559 ಕೋಟಿ ಅನುದಾನ ಕರ್ನಾಟಕದ ರೈಲ್ವೆ ಕೊಟ್ಟಿದ್ದರೆ 25-26 ಅವಧಿಯಲ್ಲಿ 2,564 ಕೋಟಿ ಅನುದಾನ ಅಡಿಷನಲ್ ಅಮೌಂಟ್ ಕೇವಲ 1 ವರ್ಷದಲ್ಲಿ ಕರ್ನಾಟಕದ ರೈಲ್ವೆಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ವಿಮಾನಯಾನದಲ್ಲಿ ಉಡಾನ್ ಯೋಜನೆ ಒಳಗ ಸುಮಾರು 6 ಹೊಸ ವಿಮಾನ ನಿಲ್ದಾಣಗಳು ಕರ್ನಾಟಕಕ್ಕೆ ಬಂದಿದ್ದಾವೆ. ಅಷ್ಟೇ ಅಲ್ಲ, ಈ ಎಲ್ಲ ವಿಮಾನ ನಿಲ್ದಾಣಗಳ ಮತ್ತು 2ನೇ ರೌಂಡಿನ ಅಭಿವೃದ್ಧಿ ಕೆಲಸ ಕೂಡ ಶುರುವಾಗೈತೆ. ಇವತ್ತು ನಮ್ಮ ಬೆಳಗಾವಿನಲ್ಲಿನ ತಗೊಂಡ್ರೆ ಬೆಳಗಾವಿನ ವಿಮಾನ ನಿಲ್ದಾಣ ಮೊದಲಿನ ವಿಮಾನ ನಿಲ್ದಾಣ ಸೈಜ್ಗಿಂತ 5 ಪಟ್ಟು ದೊಡ್ಡದಾಗಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 5,000 ಕೋಟಿಯಲ್ಲಿ ಹೊಸ ಟರ್ಮಿನಲ್ ಶುರುವಾಗಿದೆ. ಇವತ್ತು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೆ ಅಂದ್ರೆ ಸುಮಾರು 5,807 ಗ್ರಾಮ ಪಂಚಾಯತಿಗಳಿಗೆ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಕೊಡಿಸುವಂತ ಕೆಲಸ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಮೂಲಕ ಆಗಿದೆ. ಇದ UPA 1 UPA 2ದಲ್ಲಿ ಕೇವಲ 32 ಹಳ್ಳಿಗಳಿಗೆ ಮಾತ್ರ, ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಡಿಜಿಟಲ್ ಕನೆಕ್ಷನ್ ಇತ್ತು, ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಇತ್ತು. ಇವತ್ತದು 5,807 ಗ್ರಾಮ ಪಂಚಾಯತಿಗಳಿಗೆ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಆಗಿದೆ. ಬೆಂಗಳೂರು ಮೆಟ್ರೋ 7 ಕಿಲೋಮೀಟರ್ ಇದ್ದಂತ ಬೆಂಗಳೂರು ಮೆಟ್ರೋ ಇವತ್ತು 56 ಕಿಲೋಮೀಟರ್ಗೆ ಡೆವಲಪ್ ಆಗೈತಿ. ಕೇಂದ್ರ ಸರ್ಕಾರ 41,993 ಕೋಟಿ ಅನ್ನ ಇದಕ್ಕೆ ಬಿಡುಗಡೆ ಮಾಡಿದೆ. ಅದೇ ರೀತಿ ಬೆಂಗಳೂರು ಉಪನಗರ ರೈಲಿಗೆ 15,700 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ನಮ್ಮ ರಾಜ್ಯದ 7 ಮಹಾನಗರಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು 7,000 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಅದೇ ರೀತಿ ಅಮೃತ ಯೋಜನೆ ಮೂಲಕ ಒಳಚರಂಡಿ ಮತ್ತು ನೀರು ಸರಬರಾಜು ಯೋಜನೆಗೆ 2,319 ಕೋಟಿ ನಮ್ಮ ಕರ್ನಾಟಕದ 27 ನಗರಗಳಿಗೆ ಬಿಡುಗಡೆ ಮಾಡಿದ್ದಾರೆ. ರೈತರ ಕಲ್ಯಾಣಕ್ಕಾಗಿ ನಮ್ಮ ದೇಶದಲ್ಲಿ ಏನು ರೈತರ ಸಾವು ಮೇಲಿನ ಮೇಲೆ ಆಗ್ತಿತ್ತು ಅದನ್ನ ಕಡಿಮೆ ಆಗಬೇಕು, ರೈತರ ಭವನ ಕಡಿಮೆ ಮಾಡೋದ್ರ ಸಂಬಂಧ
2013-14ಕ್ಕಿಂತ ಕಂಪೇರ್ ಮಾಡಿದ್ರೆ ಸುಮಾರು 50% ಹೆಚ್ಚು MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನೈತಿ ಅದನ್ನ ಹೆಚ್ಚು ಮಾಡಿದ್ದಾರೆ. ಅದಷ್ಟಲ್ಲದೆ ಕೃಷಿ ಬಜೆಟ್ ಮೊದಲು ಇದ್ದಂಥ ಸೈಜ್ಗಿಂತ ಈಗ 5 ಪಟ್ಟು ಹೆಚ್ಚು ಕೃಷಿ ಬಜೆಟನ್ನು ಇನ್ಕ್ರೀಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. PM ಕಿಸಾನ್ ಯೋಜನೆ ಮೂಲಕ ಸುಮಾರು 58 ಲಕ್ಷಕ್ಕೂ ಹೆಚ್ಚು ರೈತರಿಗೆ 13,700 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ನಮ್ಮ ಕರ್ನಾಟಕದಲ್ಲಿ ನೇರವಾಗಿ ರೈತರ ಅಕೌಂಟಿಗೆ ಒಂದು ಎಕರೆಗೆ 6,000 ರೂಪಾಯಿ ಲೆಕ್ಕದ ಪ್ರಕಾರ ಹಾಕುವಂಥ ಕೆಲಸ ಮಾಡಿದ್ದಾರೆ. ಬೆಳೆ ವಿಮೆಯನ್ನು ತೆಗೆದುಕೊಂಡು ಬಂದು 35 ಲಕ್ಷ ರೈತರಿಗೆ ಬೆಳೆ ವಿಮೆ ಯೋಜನೆ ಫಾಯ್ದೆ ಮುಟ್ಟುವಂಗ ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ವಾಜಪೇಯಿ ಅವರು ತಂದಂಥ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿತ್ತು ಅದರ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸುವಂಥ ಕೆಲಸ ಮಾಡಿದ್ದಾರೆ. ಬಡವರ ಕಲ್ಯಾಣಕ್ಕಾಗಿ ನಮ್ಮ ದೇಶದಲ್ಲಿ ಬಡವರಿಗೆ ಎಲ್ಲ ನಮ್ಮ ದೇಶದಲ್ಲಿರುವಂಥ ಬಡವರಿಗೂ ಅವ್ರ ತಲೆ ಮೇಲೆ ಒಂದು ಸೂರು ಇರಬೇಕು, ಅವರಿಗೆ ಮನೆಗಳನ್ನು ಕೊಡಬೇಕಂತ ಹೇಳಿ ಸುಮಾರು 4 ಕೋಟಿಗಿಂತ ಹೆಚ್ಚು ಮನೆಗಳನ್ನು ದೇಶದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾವುದಾದ್ರೂ ಬಡವರಿಗೆ ಮೊದಲು ದವಾಖಾನೆಗೆ ಹೋಗ್ಬೇಕು ಅಥವಾ ಅಲ್ಲಿ ಯಾವುದಾದ್ರೂ ಆಪರೇಷನ್ ಮಾಡಿಸ್ಕೋಬೇಕಂತಂದ್ರೆ ಜೀವ ಕುತ್ತಿಗೆಗೆ ಬರ್ತಿತ್ತು. ಆದ್ರೆ ಅವರ ಭದ್ರತೆ ಸಂಬಂಧ ಇವತ್ತು ಆಯುಷ್ಮಾನ್ ಆರೋಗ್ಯ ಕಾರ್ಡನ್ನು ತೆಗೆದುಕೊಂಡು ಬಂದು ಅತ್ಯಂತ ಕೊಟ್ಟಕನೆಯ ವ್ಯಕ್ತಿ ಕೂಡ ಅತ್ಯಂತ ಉತ್ತಮ ಆರೋಗ್ಯದ ಫೆಸಿಲಿಟಿ ಸಿಗುವಂಗ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮನ್ನು ನರೇಂದ್ರ ಮೋದಿಯವರು ದೇಶದ ಜನತೆಗೆ ಕೊಟ್ಟಿದ್ದಾರೆ. 70 ವರ್ಷದ ಎಲ್ಲ ಹಿರಿಯ ನಾಗರಿಕರಿಗೂ ಅವ್ರದ್ದು ಯಾವುದೇ ರೀತಿಯ ಉತ್ಪನ್ನ ಇರಲಿ, ಯಾವುದೇ ಎಕನಾಮಿಕ್ ಕಂಡೀಷನ್ ಇಲ್ದಂಗೆ 5 ಲಕ್ಷ ರೂಪಾಯಿಗಿಂತ ಹೆಚ್ಚು 5 ಲಕ್ಷ ತನಕ ಉಚಿತ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇವತ್ತು ಜನಧನ ಯೋಜನೆಯಲ್ಲಿ ಸುಮಾರು 1,86,00,000 ಜನ ಕರ್ನಾಟಕದಲ್ಲಿ ಜನಧನ ಯೋಜನೆಗೆ ಮೂಲಕ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಪ್ರತಿಯೊಂದು ಮನೆಗೆ ಎಲ್ಲ ಬಡವರಿಗೆ ಉಚಿತ ಆಹಾರ ಧಾನ್ಯ ಈ ಯೋಜನೆಯನ್ನ ಕರ್ನಾಟಕದಲ್ಲಿ 75 ಲಕ್ಷ ಟನ್ಗಿಂತ ಹೆಚ್ಚು ಮೆಟ್ರಿಕ್ ಟನ್ ಫ್ರೀ ಫುಡ್ ಗ್ರೇನ್ಸ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಉಜ್ವಲ ಯೋಜನೆ ಮೂಲಕ ಕರ್ನಾಟಕದಲ್ಲಿ 37 ಲಕ್ಷ BPL ಕುಟುಂಬಗಳಿಗೆ ಫ್ರೀ ಗ್ಯಾಸ್ ಅನ್ನು ಕೊಟ್ಟಿದ್ದೈತಿ. ಮುದ್ರಾ ಯೋಜನೆ ಮೂಲಕ ಕರ್ನಾಟಕದಲ್ಲಿ 4,14 ಕೋಟಿ ರೂಪಾಯಿಯಷ್ಟು ಮುದ್ರಾ ಯೋಜನೆ ಮೂಲಕ ಸ್ಕೀಮ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ನಿಮಿಷ ಶೇಕಡ ಇದರಲ್ಲಿ ಮುದ್ರಾ ಇನ್ನೊಂದು 2 ನಿಮಿಷ ಮುದ್ರಾ ಯೋಜನೆಯಲ್ಲಿ ಶೇಕಡ 69% ಮಹಿಳೆಯರನ್ನ ಅದರಲ್ಲಿ ಬೆನಿಫಿಟ್ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಈ ಎಲ್ಲ ಯೋಜನೆ ಡೀಟೇಲ್ಸ್ ಕೂಡ ನಿಮಗೆ ಕೊಡುವಂಥ ಕೆಲಸ ಮಾಡ್ತೈತಿ. ಇವತ್ತು ನಮ್ಮ ಇದೊಂದು ಕೊನೆಯ ಫಿಗರ್ ಭಾಳ ಇಂಪಾರ್ಟೆಂಟ್ ಫಿಗರ್, ತಾವೆಲ್ಲರೂ ನೋಟ್ ಮಾಡ್ಕೊರಿ. ನಮ್ಮ ರಾಜ್ಯದ ಆರ್ಥಿಕ ಅಭಿವೃದ್ಧಿಗಳಿಗೆ ಮಾನಿಟರಿ ಕಾಂಟ್ರಿಬ್ಯೂಷನ್ ಟು ಡೆವಲಪ್ಮೆಂಟ್ ಆಫ್ ಪ್ರಾಜೆಕ್ಟ್ಸ್ಗೆ UPA 2ದಲ್ಲಿ 5,390 ಕೋಟಿ ಕೊಟ್ಟಿದ್ರೆ ನಮ್ಮ ನರೇಂದ್ರ ಮೋದಿ ಅವ್ರ ಸರ್ಕಾರ 14,685 ಕೋಟಿ ಕೊಟ್ಟಿದ್ರು. ರೈಲ್ವೆಗೆ UPA 835 ಕೋಟಿ ಕೊಟ್ಟಿದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಸುಮಾರು 8,800 ಕೋಟಿ ರೂಪಾಯಿ ಕೊಟ್ಟಿದ್ರು. ಟೋಟಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ UPA ಗೌರ್ಮೆಂಟ್ 39,900 ಕೋಟಿ ಕೊಟ್ಟಿದ್ರೆ ನರೇಂದ್ರ ಮೋದಿ ಅವರು 1,03,627 ಕೋಟಿ ಅಷ್ಟು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಸುಮಾರು 159.57% ಅಷ್ಟು ಹೆಚ್ಚಿನ ದುಡ್ಡನ್ನ UPAಕ್ಕಿಂತ ನರೇಂದ್ರ ಮೋದಿ ಅವರು ಕೊಡುವಂತ ಕೆಲಸ ಮಾಡಿದ್ದಾರೆ. ಅದಷ್ಟಲ್ದ ನಮ್ಮ ಬೆಳಗಾಮದ ಮಟ್ಟಿಗೆ ಹೇಳ್ಬೇಕಂದ್ರೆ ಬೆಳಗಾಮದ ಇವತ್ತು ರೈಲ್ವೆ ಸ್ಟೇಷನ್ ಅನ್ನ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾಮದಲ್ಲಿ ಉಡಾನ್ದಲ್ಲಿ ಏನು ಏರ್ಪೋರ್ಟ್ ಸ್ಕೀಮ್ ಆಪರೇಷನಲೈಸ್ ಆಗಿತ್ತು ಅದರ ಡೆವಲಪ್ಮೆಂಟ್ ಹೊಸ ಡೆವಲಪ್ಮೆಂಟ್ ಆಗಿ ಈಗ 5 ಪಟ್ಟು ಅದರ ಡೆವಲಪ್ಮೆಂಟ್ ಆಗತೈತಿ. ಬೆಳಗಾಂ ಧಾರವಾಡ ರೈಲ್ವೆ ಲೈನ್ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾಂ ರಾಯಚೂರು ಲೈನ್ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾಂ ಖಾನಾಪುರ ರಸ್ತೆ, ಬೆಳಗಾಂ ರಾಮನಗರ ತನಕ ಆ ರಸ್ತೆ ಅಭಿವೃದ್ಧಿ ಕೆಲಸ ನಡೆಯತೈತಿ. ಬೆಳಗಾಂ ರಿಂಗ್ ರೋಡ್ ಕೆಲಸ ಆಗತೈತಿ. ಇಲ್ಲೇ ಅಮೃತ ಯೋಜನೆಯಲ್ಲಿ ಬೆಳಗಾಂ ಜಿಲ್ಲೆಗೆ ದುಡ್ಡು ಕೊಟ್ಟಿದ್ದಾಗೈತಿ.
ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬೆಳಗಾಂ ಕಾರ್ಪೊರೇಷನ್ಗೆ ದುಡ್ಡು ಕೊಟ್ಟಿದ್ದೈತಿ. ಈ ರೀತಿ 10 ಹಲವು ಯೋಜನೆಗಳನ್ನ ಬೆಳಗಾಂ ಜಿಲ್ಲೆಗೆ ಕೂಡ ನಮ್ಮ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಆಗೈತಿ. ಈ ರೀತಿ ಸವದತ್ತಿ ಯಲ್ಲಮ್ಮನ ಕ್ಷೇತ್ರ, ನಮ್ಗೆಲ್ಲರಿಗೂ ಪವಿತ್ರವಾದ ಸವದತ್ತಿ ಯಲ್ಲಮ್ಮನ ಕ್ಷೇತ್ರ ಇವತ್ತು ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಹೊಂದಾದ. ಈ ರೀತಿ ನರೇಂದ್ರ ಮೋದಿಯವರ 11 ವರ್ಷದ ಸಾಧನೆ ಏನೈತಿ, ನಮ್ಮ ದೇಶದಲ್ಲಿನ ಅತ್ಯಂತ ಭವ್ಯ ಇತಿಹಾಸವನ್ನ ಸೃಷ್ಟಿ ಮಾಡುವ ಕಡೆಗೆ ದಿಟ್ಟವಾದ ಹೆಜ್ಜೆ. ನಮ್ಮ ರಾಷ್ಟ್ರೀಯತೆ ಮನೋಭಾವನ ಇಡೀ ದೇಶದ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಮುದುಕರ ತನಕನೂ ರಾಷ್ಟ್ರೀಯತೆ ಮನೋಭಾವ ಹೆಚ್ಚು ಮಾಡುವಂತಲ್ಲೇ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಮಗೆಲ್ಲ ಹೆಮ್ಮೆ ತರುವ ರೀತಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಒಂದು ಸುಶಾಸನ ನಡೆದೈತಿ. ಈ ಸುಶಾಸನದಲ್ಲಿ ಸರ್ವರನ್ನ ತೆಗೆದುಕೊಂಡು ನರೇಂದ್ರ ಮೋದಿಯವರು ಮುಂದುವರಿತಾ ಇದ್ದಾರೆ. ನೋಡ್ರಿ, ಅವ್ರ ಕಣ್ಣಿಗೆ ಕಾಮನೆ ಆಗ್ಬಿಟ್ಟೈತಿ. ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರಿಗೆ ಏನು ಇಲ್ಲ, ಅಂಕಿ ಸಂಖ್ಯೆಗಳನ್ನ ತೋರಿಸ್ತಾವ ನಮಗೆ ಮೋದಿಯವರ ಸಾಧನೆ ಏನಾಯ್ತು ಅಂತೇಳಿ. ಕೇವಲ ಭ್ರಷ್ಟಾಚಾರವನ್ನ ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಏನ ಅವ್ರಿಗೇನು ಹೇಳಕ್ಕೆ ಇಲ್ಲ. ಹಂಗಾಗಿ ಸುಮ್ಮನೆ ಹೇಳ್ತಾರೆ ಅವ್ರು. ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾವೆ. ಮಹದಾಯಿ ಯೋಜನೆಯಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗಿದಾವ ಎಲ್ಲ ಡೆವಲಪ್ಮೆಂಟ್ ಭಾರತೀಯ ಜನತಾ ಪಕ್ಷದಿಂದನೇ ಆಗಿದೆ. ಈಗ ಐತಲ್ಲ ವನ್ಯಜೀವಿ ಮಹದಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬ್ಯುನಲ್ಗೆ ಹೋಗ್ಬೋದು. ಆದ್ರೆ ಈ ಸರ್ಕಾರ ಐತಲ್ಲ, ಸೋನಿಯಾ ಗಾಂಧಿನ ಖುಷಿ ಮಾಡಕ ಸೋನಿಯಾ ಗಾಂಧಿ ಬೆಳಗಾಂದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟು, ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದ್ರ ಸಂಬಂಧ ಇವರು ಟ್ರಿಬ್ಯುನಲ್ಗೆ ಕೊಟ್ಟರು. ಬಾಡಿ ಕಟ್ಟ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಅನೇಕ ಶಾಸಕರ ಕ್ಷೇತ್ರದಿಂದ ಕಳೆದ ಮಾರಾಯ ಎಲ್ಲೂ ಮಠ ಬಂದಂತ ಗೆದ್ದಾದ್ಮೇಲೆ ನಿಬಂಧನೆ ಚೇಂಜ್ ಆಗಬೇಕು. ಆ ನಿಟ್ಟಿನಲ್ಲಿ ನೀವು 17 ಜನ ಸಂಸದರಿಗೆ ಕ್ಲಿಯರೆನ್ಸ್ ತಗೊಳಕಾಗಲ್ಲ. 11 ವರ್ಷ ಸಾಧನೆ ನೀವು ಹೇಳಿದ್ರಿ, ಅದ್ರ ಜೊತೆ ಮಾರಾಯ ಹೇಳ್ಬಿಟ್ಟಿತ್ತು. ಈಗ ಐತಲ್ರಿ, ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಕೊಡತ್, ಅದನ್ನ ಉತ್ತರ ಕೊಡತ್. ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷನಲ್ ಅಪ್ರಾಕ್ಸಿಮೇಟ್ಲಿ ಒಂದು 46 TMC ಎಡಿಷನಲ್ ನೀರನ್ನ ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ಬರತೈತಿ. ಇವತ್ತು ಮಹದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ, ಇದು ಇವತ್ತು ಕೋರ್ಟ್ದಲ್ಲಿ ಅದು ಯಾಕಂದ್ರೆ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟ್ದಲ್ಲೇ ಐತಿ. ಹಂಗಾಗಿ ಅದು ಕೋರ್ಟ್ದಲ್ಲಿ ಅದು ಕ್ಲಿಯರೆನ್ಸ್ ಇದು ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತೈತಿ. ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ. ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ಮಾಡ್ತೈತಿ. ರಾಜ್ಯ ಸರ್ಕಾರದ ಕೆಲಸ ಮಾಡಬೇಕಾಗ್ತೈತಿ. ಅಲ್ಲ, ಒಂದ್ ನಿಮಿಷ, ನಾನು ಎಲ್ಲರಿಗೂ ನಿಮ್ಗೆ ವಿನಂತಿ ಅಂದ್ರೆ ಮಹದಾಯಿ ಬಗ್ಗೆ ಲಾಸ್ಟ್ ಮಾತಾಡೋಣ. ಇವತ್ತು ಪತ್ರಿಕಾ ಎಲ್ಲಾದು ಇಂಪಾರ್ಟೆಂಟ್, ಬರೀ ಮಹದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ, ಬೇರೆದು ಇಂಪಾರ್ಟೆಂಟ್. ಮಹದಾಯಿದು ಲಾಸ್ಟ್ ಮಾತಾಡೋಣ. ಈಗ ಐತಲ್ಲ ಮಹದಾಯಿ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಮಹದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ನವ್ರು, ನಾವು ಕಟ್ಟಿದವ್ರಲ್ಲ. ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ರು ನಮ್ಮ ಸರ್ಕಾರ ಇದ್ದಾಗ. ಅದಾದ್ಮೇಲೆ ಕೆಲಸ ಶುರು ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು, ನಾವು ಗಾಡಿ ಕಟ್ತೇವೆ ಅಂತೇಳಿ. ಅವಾಗ ಗಾಡಿ ಕಟ್ಟುವಂತ ಅವಶ್ಯಕತೆ ಇರ್ತಿದ್ದಿಲ್ಲ. ನಾವೇನು ನಾಲ ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ರು. ಹಾಗಾಗಿ ಅದನ್ನ ನಮ್ಗೆ ಟ್ರಿಬ್ಯುನಲ್ದಲ್ಲಿ ಅದನ್ನ ಅವ್ರು ಹೇಳಲಿಕ್ಕೆ ನ್ಯಾಚುರಲ್ ಏನ್ ನೀರ್ ಫ್ಲೋ ಆಗಿ ಬರ್ತಿತ್ತು ಅದು ಕರ್ನಾಟಕಕ್ಕೆ ಇಷ್ಟೊತ್ತಿಗೆ ಆಲ್ರೆಡಿ ಬರ್ತಿತ್ತು. ಅದನ್ನೆಲ್ಲ ಈಗ 1 by 1 ಸ್ಟೆಪ್ ರಿಸಾಲ್ವ್ ಮಾಡಿ
ಇವತ್ತು ಮಾದಾಯ ಏನು ಯೋಜನೆ ನಮ್ಗೆ 4 TMC ನೀರು ಬರ್ಬೇಕಾಗೈತಿ. ಅದು TMC ಈಗ ಕೊನೆ ಹಂತದಲ್ಲಿ ಐತಿ. ಇನ್ನು ಕೆಲವು ತಿಂಗಳಲ್ಲಿ ಮಾದಾಯ ಯೋಜನೆಗೆ ಏನು ಕ್ಲಿಯರೆನ್ಸ್ ಏನ್ ಬೇಕು ಅದು ಕೋರ್ಟ್ ಮೂಲಕ ಸಿಕ್ತೈತೆ ಅನ್ನುವಂಥ ಭರವಸೆ ನಮ್ಗೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ 2020ರಲ್ಲಿ 100 ದಾಖಲೆ ಹಂಚಿಕೆಯಾಗಿದೆ. ಕೇಂದ್ರ ಸರ್ಕಾರ ಡೆಪುಟೇಷನ್ ಮಾಡಿದ್ದು ಆಯ್ತು, ಗೋಮಾಂಸ ಅಂದಾಗ ಕರೆದು ಆಯ್ತು, ವಿಜಯೋತ್ಸವ ಆಚರಣೆ ಮಾಡಿದ್ದು ಆಯ್ತು, ಯಾವಾಗ ಅಂತ ಕಾಣಬಹುದು. ವಿಜಯೋತ್ಸವ ಆಚರಣೆ ಮಾಡಿದ್ದು ಆಯ್ತು. ಇವಾಗ ಜನ ಈಗ ನೋಡ್ರಿ, ನಮ್ಮ ಸರ್ಕಾರ ರಾಜ್ಯದಾಗಿದ್ದಾಗೂ ನಮ್ಮ ಮೇಲೆ ಅವ್ರು ಬ್ಲೇಮ್ ಹಾಕುವಂತ ಕೆಲಸ ಮಾಡ್ತಾರೆ. ಇವತ್ತು ಅವ್ರ ರಾಜ್ಯದಾಗಿದ್ದಾಗೂ ಕೂಡ ನಂಬಿಕೆ ಐತ್ರಿ. ಅವ್ರಿಗೂ ಕೇಳ್ರಲ್ಲ ನೀವೇನ್ರ, ಅವ್ರಿಗೂ ಕೇಳ್ರಿ. ನಮ್ ಕೆಲಸ ನಾವ್ ಮಾಡ್ತೀವಿ, ಅವ್ರು ಕೇಳ್ರಿ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾನು ತಿಳ್ಕೊಂಡಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಏನ್ ಸ್ಟೇಟಸ್ ಐತೆ ನನಗೆ ಐಡಿಯಾ ಇಲ್ಲ. ಅಲ್ಲ, ನನಗೆ ಇಲ್ಲ, ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಎಲ್ಲಾರ್ಗು ಅನುಕೂಲ ಆಕೈತಿ. 4 TMC ಕುಡಿಯೋ ನೀರು ಎಲ್ಲಾರ್ಗು ಅನುಕೂಲ ಆಕೈತಿ. ನಂಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸ್ಟೇಟಸ್ ಏನಿದೆ ಕರೆಕ್ಟ್ ಐಡಿಯಾ ಇಲ್ಲ. ತಿಳ್ಕೊಳ್ಳಿ, ನೆಕ್ಸ್ಟ್ ಟೈಮ್ ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡುತ್ತೆ ಅಂತ ಹೇಳಿ ಭಾರತ ಅದರಲ್ಲಿ ಅನೇಕ ಯೋಜನೆಗಳು ಉತ್ತರ ಭಾರತ ಪಾಲಿಸಿದ್ದು, ದಕ್ಷಿಣ ಭಾರತಕ್ಕೆ ಏನು ಪಾಲನೆ ಇಲ್ಲ. ನೀವು ಅಲ್ಲಿಂದ ಜಲಜೀವನ ಎಲ್ಲ ಏನು ಆದ್ಯತೆ ಇದೆ, ದೇಶಾದ್ಯಂತ ಕೊಟ್ಟಿದೆ. ಅದು ಬೆಳಗಾವಿಗೆ ಸಪರೇಟ್ ಆಗಿ ಏನಾದರೂ ಒಂದು ನಮ್ಮ ಮೋದಿಯವರು ಕೊಡುಗೆ ಅಂತ ಏನಿದೆ. ನಾನು ಇದು ಒಂದು ದೊಡ್ಡ ಪಟ್ಟಿಯನ್ನ ನಿಮ್ಗೆ ಏನೇನು ಸುಮಾರು 200 ಚಿಲ್ಲರ ಸ್ಕೀಮ್ಗಳು ಏನು ಮೋದಿ ಸರ್ಕಾರದಲ್ಲಿ ಬಂದಿದ್ದಾವ, ಅದೊಂದು ಪ್ರತಿಯೊಂದು ಯೋಜನೆ ಲಾಭ ಕೂಡ ಬೆಳಗಾವಿ ಜಿಲ್ಲೆಗೆ ಕೂಡ ತಲುಪೈತಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ತಲುಪೈತಿ. ಇವತ್ತಿದ್ದಲ್ಲ ಇಲ್ಲಿ ಉಡಾನ್ ಯೋಜನೆ ಬಂತಂದ್ರ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ರೈಲ್ವೆಗೆ ಬಂದ್ರ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಜಲಜೀವನ ಯೋಜನೆ ಸ್ಕೀಮ್ ಬಂದ್ರ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಸ್ಮಾರ್ಟ್ ಸಿಟಿ ಯೋಜನೆ ಬಂದ್ರ ಅದ್ರ ಬೆನಿಫಿಟ್ ಬೆಳಗಾಂ ಆಗೈತಿ. PMAY ಯೋಜನೆ ಬಂದ್ರ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಮುದ್ರಾ ಯೋಜನೆ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಸ್ಕೀಮ್ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಎಲ್ಲ ಪ್ರತಿಯೊಂದು ಯೋಜನೆ ಕೂಡ ಈಗ ಎಲ್ಲೈತಲ್ಲ ಸಾವಿರಾರು ಕೋಟಿ ರೂಪಾಯಿದಲ್ಲಿ ರಿಂಗ್ ರೋಡ್ ಆಗತೈತಿ. ಇವತ್ತು ಹುಬ್ಳಿ ಇವತ್ತು ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆಗ್ತೈತಿ, ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತೈತಿ, ಕುಡಿ ನೀರು ಯೋಜನೆ, ಸ್ಮಾರ್ಟ್ ಸಿಟಿ ಯೋಜನೆ, ಎಲ್ಲ ಯೋಜನೆ ಎಲ್ಲ ಕಡೆನೂ ಬಂದಿದ್ದಾವೆ. ಒಂದು ವಿಮಾನ ನೇರವಾಗಿ ಬೆಳಗಾವಿಯಿಂದ ಜೈಲಿ ವಿಮಾನದಿಂದ ಬೆಳಗಾವಿಗೆ ಪುಣೆಯಿಂದ ಬೆಳಗಾವಿಗೆ ಸ್ಯಾಂಕ್ಷನ್ ಆಗಿತ್ತು, ಅದನ್ನ ಹುಬ್ಳಿವರೆಗೂ ತಗೊಂಡ್ರಿ. ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ಬೇಕಾದಂತ ನೀವು ಹುಬ್ಳಿಯಲ್ಲಿ ತಡೋದು ಅಂತ ನಿಮಗೆ ಈಗ ಐತಲ್ಲ, ನಾವು ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂತಂದ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ಅವಶ್ಯಕತೆ ಇದೆ. ಇವತ್ತು ನಮ್ಮ ಬೆಳಗಾಂ ಆಗಲಿ, ಧಾರವಾಡ ಆಗಲಿ, ಹುಬ್ಬಳ್ಳಿ ಆಗಲಿ, ನಾವು ಒಂದು ಕ್ಲಸ್ಟರ್ ಆಗಿ ಡೆವಲಪ್ಮೆಂಟ್ ಆತಂದ್ರೆ ನಮ್ಮ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿಯ ವಿಚಾರ ಇಟ್ಕೊಂಡು ನಾವು ಡೆವಲಪ್ಮೆಂಟ್ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಬಾಂಬೆ ಬೆಂಗಳೂರು ಕಾರಿಡಾರ್, ಬಾಂಬೆ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇದೆ. ಅದು ಕಾರಿಡಾರ್ ಆಗ್ತಾ ಇರೋದ್ರಲ್ಲಿ ಕಿತ್ತೂರು ಸಮೀಪ ಅದು ಆಗ್ತಾ ಇದೆ. ಆದ್ರೆ ಅದ್ರ ಬೆನಿಫಿಟ್ ಯಾರ್ಯಾರು ಸಿಗ್ತೈತಿ, ಅದ್ರ ಬೆನಿಫಿಟ್ ಬೆಳಗಾಮಕ್ಕೂ ಸಿಗ್ತೈತಿ, ಅದ್ರ ಬೆನಿಫಿಟ್ ಧಾರವಾಡ ಜಿಲ್ಲೆಗೂ ಕೂಡ ಸಿಗ್ತೈತಿ. ಇಡೀ ಉತ್ತರ ಕರ್ನಾಟಕಕ್ಕೆ ಅದರ ಅಭಿವೃದ್ಧಿ ಆಗ್ತೈತಿ. ಇವತ್ತು ಬೆಳಗಾಂದಲ್ಲಿ ಏರ್ಪೋರ್ಟ್ ಡೆವಲಪ್ಮೆಂಟ್ ಆಗತೈತಿ. ಮೊದಲಿನ ಏರ್ಪೋರ್ಟ್ಗಿಂತ ಈಗ 5 ಪಟ್ಟು ದೊಡ್ಡ ಏರ್ಪೋರ್ಟ್ ಬೆಳಗಾಂದಲ್ಲಿ ಆಗತೈತಿ. ಅಷ್ಟೇ ದೊಡ್ಡ ಪ್ರಮಾಣದ ಏರ್ಪೋರ್ಟ್ ಇವತ್ತು ಹುಬ್ಬಳ್ಳಿಯಲ್ಲಿ ಕೂಡ ಆಗತೈತಿ. ಇವತ್ತು ಇಡೀ ದೇಶದಲ್ಲಿ
ಜಗತ್ತಿನಲ್ಲಿ ATR ಅಂತಂದ್ರೆ ಏನು ಚಿಕ್ಕ ಏರ್ಪೋರ್ಟ್ ಪ್ಲೇನ್ಗಳು ಏನದಲ್ಲ, ಆ ಪ್ಲೇನ್ಗಳ ಅವೈಲಬಿಲಿಟಿ ಕಡಿಮೆ ಐತಿ. ಯಾಕಂದ್ರೆ ಆ ಪ್ಲೇನ್ಗಳು ಆರ್ಡರನ್ನ ಇವತ್ತು ಇಂಡಿಗೋ ಕಂಪ್ನಿ, ಆಕಾಶ ಕಂಪ್ನಿ, ಏರ್ ಇಂಡಿಯಾ ಈ 3 ಕಂಪ್ನಿಗಳು ಆ ಪ್ಲೇನ್ಗಳ ಆರ್ಡರನ್ನು ಕೊಟ್ಟಿದ್ದಾರೆ. ಆ ಪ್ಲೇನ್ಗಳು ಬಂದು ಅಂತಂದ್ರೆ ನಮ್ಮ ಇವು ಏನು ಪ್ಲೇನ್ಗಳ ಕನೆಕ್ಷನ್ ಏನಾಕತ್ತಲ್ಲ ಅವು ಕಲೆಕ್ಷನ್ ಹೆಚ್ಚಾಗ್ತದೆ. ಇದೈತಲ್ಲ ಅವೆಲ್ಲ ಇಂಡಿವಿಜುವಲ್ ಕಂಪ್ನಿಗಳು ತಮಗೆಲ್ಲ ಅನುಕೂಲ ಆಗ್ತೈತಿ, ತಮಗೆಲ್ಲ ಒಂದು ಕನೆಕ್ಷನ್ದಿಂದ ಇನ್ನೊಂದು ಕಡೆ ಕನೆಕ್ಷನ್ ಎಲ್ಲ ಅನುಕೂಲ ಆಗ್ತೈತಿ, ಆ ರೀತಿ ಮಾಡ್ತಾರೆ. ಇವತ್ತು ಡೆಲ್ಲಿಂದ ಪ್ಲೇನ್ ಐತಿ, ಒಂದಿನ ನಾವು ಇಲ್ಲಿ ಬೆಳಗಾವದಿಂದ ಬಂದು ಪ್ಲೇನ್ ಹಿಡಿದ್ರೆ ಇನ್ನೊಂದು ದಿನ ಹುಬ್ಬಳ್ಳಿಯಿಂದ ಹಿಡಿದಿರ್ತೀವಿ. ಯಾಕಂದ್ರೆ ಒಂದಿನ ಇಲ್ಲಿ ಬೆಳಗ್ಗೆ ಇತ್ತಂದ್ರೆ ಇನ್ನೊಂದು ದಿನ ಧಾರವಾಡ ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾವಿ. ಹಂಗಾಗಿ ನಾವು ಐತಲ್ಲ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಇದನ್ನು ಸಂಪೂರ್ಣವಾಗಿ ಜಾಯಿಂಟ್ ಆಗಿ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಧಾರವಾಡದಿಂದ ಬೆಳಗಾಂ ತನಕ ಏನು ರೈಲ್ವೆ ಲೈನ್ ಕನೆಕ್ಷನ್ ಆಗತೈತಿ ಅದು ಕೂಡ ಆ ದೃಷ್ಟಿಯಲ್ಲಿ ನಮಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ. ಆಮೇಲೆ ಇವತ್ತೇನು ಒಂದೇ ಭಾರತ ಪುನಾದಿಂದ ಶುರುವಾದಂಥ ಟ್ರೈನ್ ಇಲ್ಲಿ ಬೆಳಗಾವಿ ಬರತೈತಿ, ಅದು ಇವತ್ತು ಬೆಂಗಳೂರಿಗೆ ಹೋಗುವಂಥ ಟ್ರೈನು ಇವತ್ತು ಬೆಳಗಾವಿಯಿಂದ ಶುರು ಆಗ್ಬೇಕಂತ ಏನಿತ್ತು ಅದನ್ನು ಕೂಡ ಇವತ್ತು ಮಾಡುವಂಥ ಕೆಲಸ ಮಾಡತ್ತೀವಿ. ಯಾಕಂದ್ರೆ ಅದ್ರ ಇನ್ನೊಂದು ಕೆಲವೇ ದಿನದಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದೇ ಭಾರತ ಟ್ರೈನ್ ಶುರು ಆಗ್ತದೆ. ಇವೆಲ್ಲ ಮೋದಿ ಸರ್ಕಾರದ ಕೊಡುಗೆಗಳು. ಇಡೀ ಸಂಸದರ ಮನೆ ಮೇಲೆ ದಾಳಿ ನೋಡ್ರಿ, ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100ರಷ್ಟು ಆ ಜನಾಂಗದ ದುಡ್ಡನ್ನ ಹೊಡೆಯುವಂತ ಕೆಲಸ ಮಾಡಿದೆ. ಇವತ್ತು ST ಶೆಡ್ಯೂಲ್ ಟ್ರೈಬ್ ಸುಮಾರು 269 ಕೋಟಿ 100ಕ್ಕೆ 100% ದುಡ್ಡನ್ನು ಕಾಂಗ್ರೆಸ್ ಸರ್ಕಾರದವರು ಹೊಡೆದ್ರು. ಆ ದುಡ್ಡನ್ನು ಹೊಡೆದು ನಮ್ಮ ಆರೋಪ ಇತ್ತದು, ಅದು ಎಲೆಕ್ಷನ್ನಿಗೆ ಅದು ಉಪಯೋಗ ಆಗೈತಿ, ಲೋಕಸಭಾ ಎಲೆಕ್ಷನ್ನಿಗೆ ಅದನ್ನು ಉಪಯೋಗ ಮಾಡಿದಾರಂತೇಳಿ. ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ಐತಲ್ಲ ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಕೂಡ್ಲಿಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಸೊಂಡೂರು ಇರ್ಬೋದು, ಎಲ್ಲ ಕಡೆನೂ ಇವತ್ತು ಅದು ರೇಡ್ ಮಾಡೈತಿ. ಆ MP ಗಳ ಮೇಲೆ MLA ಗಳ ಮನೆ ಮೇಲೆ ರೇಡ್ ಮಾಡೈತಿ. ನನಗೆ ಭರವಸೆ ಐತಿ ಕಾಂಗ್ರೆಸ್ ಸರ್ಕಾರದ ಇದೇನು ದೊಡ್ಡ ಭ್ರಷ್ಟಾಚಾರ ಏನೈತಿ ಅದರದ್ದು ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ. ಅದ್ರ ಮೂಲಕ ಈ ಹಗರಣದ ರೂವಾರಿ ಆದ ಸಿದ್ದರಾಮಯ್ಯನವ್ರಿಗೆ ಕೂಡ ಶಿಕ್ಷೆ ಆಗ್ತೈತಿ ಅನ್ನುವಂಥ ಭರವಸೆ ನನಗೈತಿ. ಅದೇ ರೀತಿ SC ಸಮಾಜದ 25,000 ಕೋಟಿ ದುಡ್ಡನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಡೈವರ್ಟ್ ಮಾಡಿದ್ದೇವೆ. ಇವರು ಮಾಡೋದೊಂದು ಹೇಳೋದೊಂದು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಜನರಿಗೆ ಇದು ವಿಷಯ ಈಗ ಹೊರ ಬರತೈತಿ, ಈಗ ಗೊತ್ತಾಗತೈತಿ. ಇಡೀ ದಾಳಿ ಏನು ಇದರ ವಾಲ್ಮೀಕಿ ಹಗರಣ ಮೇಲೆ ಐತಿ, ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೈತಿ. ಮುಂದಿನ ದಿನದಲ್ಲಿ ಮೋಡಾದ ಹಗರಣದ ಆರೋಪಿಗಳಾದಲ್ಲ ಅವ್ರಿಗೆ ಕುತ್ತಿಗೆ ಕೂಡ ಈ ಇಡೀದು ಹಗ್ಗ ಇನ್ನೂ ಟೈಟ್ ಆಗ್ತೈತೆ ಅನ್ನುವಂಥ ಭರವಸೆ ನನಗೆ. ಈ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಪ್ರಮುಖ ಅವರ ಪ್ರಮುಖರಲ್ಲ, ರಾಜ್ಯದ ಮತ್ತು ಕಾಂಗ್ರೆಸ್ಸಿನ ಪ್ರಮುಖರು ಇದು ಅವರ ಅನುಮತಿ ಇಲ್ದಂಗೆ ಈ ರೀತಿಯ ಕೆಲಸಗಳು ಆಗಿರೋದಿಲ್ಲ. ಹಂಗಾಗಿ ಅಲ್ಟಿಮೇಟ್ಲಿ ಅವರ ರೆಸ್ಪಾನ್ಸಿಬಲ್. ಮೂಡಾ ಮತ್ತು ವಾಲ್ಮೀಕಿ ಹಗರಣ ಈ ಎರಡರ ಹಗರಣದ ಕುಣಿಕೆ ಏನೈತಿ ಅದು ಸಿದ್ದರಾಮಯ್ಯನವರ ಕುತ್ತಿಗೆಗೆ ಕೊನೆಗೆ ಬರ್ತದೆ. ಈಗ ಇನ್ನೊಂದು ಕಡೆ ಕೂಡ ಅದು ಕೂಡ ನಾನು ಪೇಪರ್ದಲ್ಲಿ ನೋಡಿದ್ದೇನೆ. ಈಗ ಸುಪ್ರೀಂ ಕೋರ್ಟ್ ಅವ್ರು ಬೇಲ್ ರಿಜೆಕ್ಟ್ ಮಾಡಿದ್ದಕ್ಕೆ 1 ವಾರದಾಗ ಅವ್ರು ಹೋಗಿ ರಿಪೋರ್ಟ್ ಮಾಡ್ಬೇಕಂತ ಹೇಳಿದ್ದಾರೆ ಜೈಲಿ. ನೋಡ್ರಿ, ಇದು ಯಾರು ಏನ್ ಮಾಡೋದಿಲ್ಲ, ಇದು ಕೋರ್ಟ್ದಾಗ ಇರುವಂತ ವಿಷಯ. ಹಂಗಾಗಿ ಕೋರ್ಟ್ ಅದನ್ನ ಹ್ಯಾಂಡಲ್ ಮಾಡಾಕೈತಿ. ಯಾರೇನ್ ಮಾಡಕ್ ಸಾಧ್ಯ ಐತಿ ಕೋರ್ಟ್ ಕೇಸ್ನಲ್ಲಿ? ಯಾರು ಇನ್ಫ್ಲೂಯೆನ್ಸ್ ಮಾಡಕ್ ಸಾಧ್ಯ ಐತಿ? ಯಾರಿಗೂ ಇಲ್ಲ. ನೋಡ್ರಿ, ಒಂದು ಮಂತನ ನಡಿಬೇಕಾರ ಸ್ವಲ್ಪ ಚರ್ನಿಂಗ್ ಆಗ್ತಿತ್ತು. ಇವತ್ತು ಹೊಸ ಲೀಡರ್ಶಿಪ್ ದಿಂದ ಹಳೆ ಲೀಡರ್ಶಿಪ್ ದಿಂದ ಹೊಸ ಲೀಡರ್ಶಿಪ್ ಕಡೆ ಇವತ್ತು
ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಡೆ ನಡೆದೈತಿ. ಆ ಸಮಯದಲ್ಲಿ ಸ್ವಲ್ಪ ಸೆಟ್ಲ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊಂತೈತಿ. ಸೆಟ್ಲ್ ಆಗ್ತೈತೆ ಅನ್ನುವಂಥ ಭರವಸೆ ನಮ್ಗೆ ಸಂಪೂರ್ಣ ಐತಿ. ನಿಮ್ಮ ವಿಜಯನ ನಾಯಕನ ಒಪ್ಪಲ್ಲ ಬೆಳಗಾವಿ ನಾವು ವ್ಯವಸ್ಥೆ ಮಾಡ್ತಾರೆ ರಾಜಕಾರಣದಲ್ಲಿ ಯಾವುದೂ ರೂಲ್ ಔಟ್ ಮಾಡಕ್ ಬರೋದಿಲ್ಲ.